ಸೊ weight loss ಗೆ ಮುಂಚೆ ನಾನು ಹಾಕಿದಂತ ಔಟ್ಫಿಟ್ಸ್ ನ ಈ ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ. ಈಗ ನನ್ನ ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಒಂದು ಡಿಫರೆನ್ಸ್ ಇದೆ. ಜೀನ್ಸ್ ಇದೆ ಅಂದ್ರೆ ಸೊ ಇಷ್ಟು ಲೂಸ್ ಆಗುತ್ತೆ ನೋಡಿ, ಕಾಣಿಸುತ್ತೆ ನನ್ನ ಮೇಲೆ ಪೂರಾ ಭೂತದ ತರ ಇಷ್ಟು ಲೂಸ್ ಆಗಿದೆ. ಇದು ನನ್ನ ಪೆದ್ಲೆ ನಾರಾಯಣ ತರ ಕಾಣಿಸ್ತೀನಿ ನಾನು. ಒಂದು ದೊಡ್ಡ ಡಿಸಿಷನ್ ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಅದು ವೆರಿ ಸೂನ್ ನಮ್ಗಳು ಅನೌನ್ಸ್ ಏನು ಅಂತ ಹೇಳ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಸೊ weight loss ಗೆ ಮುಂಚೆ ನಾನು ಹಾಕಿದಂತ ಔಟ್ಫಿಟ್ಸ್ ನ ಈ ಒಂದು ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಈಗ ನನ್ನ ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್. ಅಂಡ್ ಯಾರಂಗ್ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಮನೇಲಿರೋ ಔಟ್ಫಿಟ್ ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. I don't have a lot of energy guys, but I'm still doing. Anyways, so first ನನ್ನ ಜೀನ್ಸ್ ಗಳನ್ನ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಡ್ರೆಸ್ಸಸ್ ಅಂಡ್ ಆಲ್ ಸ್ಟಫ್. ಸೊ ಇವಾಗ ಫಸ್ಟ್ ಜೀನ್ಸ್ ನ ತೋರಿಸ್ತಾ ಇದ್ದೀನಿ. ಸೊ ಆ ಜೀನ್ಸ್ ಬಂದ್ಬಿಟ್ಟು ಈ ತರ ಇದೆ. ಸೊ ನೋಡ್ಬೋದು ಇಷ್ಟು ಒಂದು ಲೂಸ್ ಆಗುತ್ತೆ. ಇಫ್ ಯು ಗೈಸ್ ಕ್ಯಾನ್ ಸಿ ನನ್ನ ಸ್ಕಿನ್ ಇಲ್ಲಿದೆ ಅಂದ್ರೆ ಸೊ ಇಷ್ಟು ಲೂಸ್ ಆಗುತ್ತೆ. ಐ ಕಾಂಟ್ ಇವನ್ ಟೆಲ್ ಯು ನೋಡಿ. ಸೊ ಇಷ್ಟು ಲೂಸ್ ಇದೆ. ಯೂಶಲಿ ಬೆಲ್ಟ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಕೂರ್ತಿತ್ತು ಮುಂಚೆ, ಬಟ್ ಇವಾಗ ಫುಲ್ ಅಂದ್ರೆ ಫುಲ್ ಲೂಸು. ಈ ತರ ಜಾರೋ ಬಿಡುತ್ತೆ ಬಿಟ್ಬಿಟ್ರೆ. ಫುಲ್ ನೋಡೋದಕ್ಕೆ ತಡೆದು ಬೆಡ್ ಮೇಲೆ ತೋರಿಸ್ತೀನಿ. ಫುಲ್ ನೋಡೋದಕ್ಕೆ ಈ ತರ ಇದೆ ಜೀನ್ಸ್. ಸೊ ಇವಾಗ ನೆಕ್ಸ್ಟ್ ಜೀನ್ಸ್ ನ ತೋರಿಸ್ತೀನಿ. ವೈಟ್ ಫಾರ್ ಇಟ್. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಜೀನ್ಸ್. ಸೊ ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಯಾವ ತರ ಕೂತಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಅಷ್ಟೇ ಇವಾಗ ಇಷ್ಟು ಲೂಸ್ ಇದೆ. ಅದಕ್ಕಿಂತ ಒಂದು ಸ್ವಲ್ಪ ಫಿಟ್ ಇದೆ, ಬಟ್ ಆದ್ರೂ ಇದು ಫುಲ್ ಲೂಸ್ ಇದೆ. ಅಂಡ್ ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಫುಲ್ ನಂದು ಥೈಸ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಸಖತ್ ಲೂಸ್ ಅನ್ಸುತ್ತೆ. ಸೊ ಇದು ಇವಾಗ ಹಾಕೋದಕ್ಕಾಗಲ್ಲ, ಅಷ್ಟು ಲೂಸ್ ಇದೆ. ಯಾ ಸೊ ಇದು ನನ್ನ ಸೆಕೆಂಡ್ ಜೀನ್ಸ್. ಇನ್ನೊಂದು ಬ್ಲ್ಯಾಕ್ ಜೀನ್ಸ್ ಇದೆ, ಅದನ್ನ ತೋರಿಸ್ತೀನಿ ನೋಡಿ. ಸೊ ಗೈಸ್ ಈಗ ತೋರಿಸ್ತಿರೋಂಥ ಜೀನ್ಸು ಎಕ್ಸೆಸಿವ್ ಆಗಿ ಫುಲ್ ಲೂಸ್ ಆಗಿದೆ. ನನಗೆ ಇಷ್ಟು ಒಂದು ಡಿಫರೆನ್ಸ್ ಇದೆ ಜೀನ್ಸ್ ಮತ್ತೆ ನನಗೆ. ಸೊ ಇದು ಬಿಟ್ರೆ ಕೈ ಬಿಟ್ರೆ ಬಿದ್ದೇ ಹೋಗುತ್ತೆ. ಸೊ ನೋಡಿ ಇದು ಅಷ್ಟೇ ಫಸ್ಟ್ ಜೀನ್ಸ್ ತೋರಿಸಿದಲ್ಲ, ಸೊ ಅದೇ ತರ ಇಷ್ಟು ಲೂಸ್ ಇದೆ. ಸೊ ಇದು ಪೂರ ಹಿಂಗ್ ಮಾಡ್ಕೊಂಡು ಹಾಕೊಂಡ್ರೆ ಆಮೇಲೆ ನೀವು ಕುತ್ಕೋಬಹುದು. ಬಟ್ ಯಾ ದಿಸ್ ಜೀನ್ಸ್ ಆರ್ ಸಮಥಿಂಗ್ ದಟ್ ವಿಚ್ ಐ ಕಾಂಟ್ ಫಿಕ್ಸ್. ಒಂದ್ಸಲ ಮೇಲೆ ತೋರಿಸ್ಬಿಡ್ತೀನಿ. ಸೊ ಈ ತರ ಇರ್ತದೆ. ಆಕ್ಚುಲಿ ಬ್ಯಾಗಿ ಪ್ಯಾಂಟ್ಸ್ ಅಂತ ಹೇಳ್ತಲ್ಲ, ಸೊ ಅದೇ ತರ. ಬಟ್ ಇವಾಗ ತುಂಬಾ ಲೂಸ್ ಆಗಿದೆ. ಯಾವುದೇ ಕಾರಣಕ್ಕೂ ಐ ಕಾಂಟ್ ವೇರ್ ದಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಸ್ವೆಟ್ ಶರ್ಟ್. ಸೊ ಇದು ಸ್ವಲ್ಪ ಓವರ್ ಸೈಜ್ಡ್ ಆಗಿನೇ ಇರೋದು, ಬಟ್ ಇವಾಗ ನೋಡಿ ಹಿಂಗ್ ಕಾಣಿಸುತ್ತೆ ನನ್ನ ಮೇಲೆ ಪೂರಾ ಭೂತದ ತರ. ಸೊ ಇಟ್ಸ್ ಅ ವೆರಿ ಲೂಸ್ ನಾವು ಗೈಸ್, ವೆರಿ ಲೂಸ್. ಇಫ್ ಯು ಗೈಸ್ ಕ್ಯಾನ್ ಸಿ ನನ್ನ ಕೈಯೆಲ್ಲ ನೋಡಿ ಇಷ್ಟು ಲೂಸ್. ನನ್ನ ಕೈಯೇ ಕವರ್ ಆಗೋಗುತ್ತೆ, ಇಷ್ಟು ಲೂಸ್ ಇದೆ. ಆ್ಯಂಡ್ ಈ ಥರ ಹಿಂಗೆ ನಿಂತ್ಕೊಳ್ಳುತ್ತೆ ಯಾವಾಗಲೂ ನೋಡಿ, ಹಿಂಗೆ ನಿಂತ್ಕೊಳ್ಳುತ್ತೆ ಹಿಂದೆಗಡೆ. ಸೊ ನಮ್ಗೆ ಇದು ಹಿಂದೆಗಡೆ ಪ್ರಿಂಟ್ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಮೆನ್ ಸೆಕ್ಷನ್ ಅಂತ ತೊಗೊಂಡಿದ್ದು. ಇಟ್ ಇಸ್ ಸಪೋಸ್ ಟು ಬಿ ಅ ಲಿಟಲ್ ಲೂಸ್, ಬಟ್ ಕಂಪ್ಲೀಟ್ ಆಗಿ ಲೂಸ್ ಆಗುತ್ತೆ ಇವಾಗ. ಸೊ ಗೈಸ್ ನೆಕ್ಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಇದು. ಸೊ ಇದು ನನ್ನ ದಪ್ಪ ಇದ್ದಾಗ ಇಟ್ ಯೂಸ್ ಟು ಲುಕ್ ವೆರಿ ನೈಸ್. ಅಂದ್ರೆ ಇದು ಸೈಜ್ ಬಂದ್ಬಿಟ್ಟು ಎಮ್ ಇರೋದು. ಸೊ ಇವಾಗ ನನ್ನ ಬಾಡಿ ಸೈಜ್ ಬಂದ್ಬಿಟ್ಟು ಎಸ್ ಇರೋದು. ಸೊ ಇದು ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಸಖತ್ ಲೂಸ್ ಇದೆ ಈ ಏರಿಯಾದಲ್ಲಿ. ಅಂಡ್ ಇಲ್ಲೂ ಅಷ್ಟೇ ಸಖತ್ ಅಗಲ ಇದೆ. ಸೊ ಮುಂಚೆ ಅಷ್ಟು ಇದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದೊಂದು ಫೋಟೋ ಹಾಕ್ತೀನಿ ನನ್ನ ಪ್ರೊಫೈಲಲ್ಲಿ ಇರೋ ಫೋಟೋ. ಸೊ ಗೈಸ್ ನೀವೇ ನೋಡ್ಬೋದು ಈ ಏರಿಯಾದಲ್ಲಿ ಎಷ್ಟು ಇದು ಲೂಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ವೈ ಐ ಟೋಲ್ಡ್ ಇದು ಇವಾಗ ಲೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಡ್ರೆಸ್. ಇದೆಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಮುಂಚೆ, ಇವಾಗ ನೋಡಿ ಇಷ್ಟು ಆಲ್ಮೋಸ್ಟ್ ಇಷ್ಟು ಲೂಸ್ ಆಗುತ್ತೆ. ನೋಡಿದ್ರೆ ಗೊತ್ತಾಗ್ತದೆ ಅದು ಎಷ್ಟು ಲೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಸೊ ಹಾಗಾಗಿ ಇದಂತೂ ಸಖತ್ ಲೂಸ್ ಆಗುತ್ತೆ. ಹಿಂದೆಗಡೆ ಅಂತೂ ಬಿದ್ದು ಹೋಗ್ತಿದೆ ಅನ್ನೋ ತರ ಫೀಲ್ ಆಗ್ತಿದೆ ನನಗೆ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಯಾ ಗೈಸ್ ಈ ಬಟ್ಟೆಗಳನ್ನೆಲ್ಲ ಇನ್ಮೇಲೆ ಹಾಕೋದಕ್ಕಾಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಔಟ್ಫಿಟ್. ಸೊ ಇದು ಆಕ್ಚುಲಿ ನಾನು ದಪ್ಪದೇ ತಗೊಂಡಿದ್ರಿಂದ ಒಂದ್ ಸೈಜ್ ದೊಡ್ಡದಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಎಮ್ಮೆನೂ ತಗೊಂಡಿದ್ದೆ. ಸೊ ಇವಾಗಂತೂ ಕೇಳೋದೇ ಬೇಡ ನೋಡಿ, ಇಷ್ಟು ಲೂಸ್ ಆಗುತ್ತೆ. ನಮ್ಮ ಮೂವೀಸ್ ಅಲ್ಲೆಲ್ಲ, ಹಳೆ ಮೂವೀಸ್ ಅಲ್ಲೆಲ್ಲ ಕಾಮಿಡಿ ಕ್ಯಾರೆಕ್ಟರ್ ಬಟ್ಟೆಗಳು ಹಾಕ್ತಾರಲ್ಲ, ಸೊ ಆ ತರ ಇದೆ ನೋಡಿ. ಇಷ್ಟು ಲೂಸ್ ಆಗುತ್ತೆ. ಇದನ್ನ ಹಿಂಗೆ ಆಕ್ಚುಲಿ ಟೈಟ್ ಮಾಡ್ಕೊಳ್ಬೇಕು. ಸೊ ಇದು ಸ್ವಲ್ಪ ದಪ್ಪ ಇದ್ದಾಗ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಸೊ ಇವಾಗ ನನ್ನ ಬಾಡಿ ಟೈಪ್ ಏನಿದೆ, ಸೊ ಸಣ್ಣ ಆದ್ಮೇಲೆ ಈ ತರ ಬಟ್ಟೆಗಳು ನಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮತ್ತೆ ಫುಲ್ ಶೋಲ್ಡರ್ ಕವರ್ ಆಗುವಂತ ಬಟ್ಟೆಗಳು. ಸೊ ಹಾಗಾಗಿ ಪೂರಾ ನನ್ನ ಡ್ರೆಸ್ಸಿಂಗ್ ಸ್ಟೈಲೇ ಚೇಂಜ್ ಮಾಡ್ಬೇಕಾಗಿದೆ ನನಗೆ. ಸೊ ಯಾ ಗೈಸ್ ಎಷ್ಟು ಲೂಸ್ ಆಗಿದೆ ಇದು. ಸೊ ಪ್ರಾಬ್ಲಿ ಐ ಡೋಂಟ್ ಥಿಂಕ್ ಸೊ ಐಮ್ ಗೋನಾ ವೇರ್ ದಿಸ್ ಡ್ರೆಸ್. ಸೊ ಇದನ್ನ ಪ್ರಾಬ್ಲಿ ನಂದು ಧನುಶ್ರೀ ಕ್ಲಾಸೆಟ್ ಪೇಜ್ ಇದೆಲ್ಲ, ಅದ್ರಲ್ಲಿ ಮೇ ಬಿ ಸೆಲ್ಲಿಂಗ್ಗೆ ಅಂತ ಹಾಕ್ಬೋದು. ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ, ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ ನಿಮ್ಗೆ. ಬಿಕಾಸ್ ನಾನು ಒಂದ್ಸಲ 2 ಸಲ ಹಾಕಿರ್ತೀನಿ ಅಷ್ಟೇ, ಅದಾದ್ಮೇಲೆ ಹಾಕೋದಿಲ್ಲ ಬಟ್ಟೆ. ಸೊ ಯಾ ಎಷ್ಟು ಲೂಸ್ ಇದೆ ಅದು.
ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ಈ ಒಂದು ಶಾರ್ಟ್ಸ್ ಏನಿದೆ ಇದು ಸಖತ್ತು ಲೂಸ್ ಆಗ್ಬಿಡಿದೆ ಅದು. ಸೊ ನನಗೆ ನೋಡಿ ಇಷ್ಟು ಲೂಸ್ ಆಗುತ್ತೆ ಇವಾಗ, ಇಷ್ಟೇ ಲೂಸ್ ಆಗುತ್ತೆ ಇವಾಗ. ಸೊ ಇದು ನಮ್ಮ ಮನೇಲಿ ಹಾಕೋಕ್ಕಾಗಲ್ಲ, ಹಾಕೊಂಡ್ರೆ ಬಿದ್ದು ಹೋಗುತ್ತೆ. ನಂಗೆ ತುಂಬಾ ಇಷ್ಟ ಈ ಶಾರ್ಟ್ಸ್, ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್. ಅವಾಗ ಸ್ವಲ್ಪ ದಪ್ಪ ಕಾಣಿಸ್ತೀನಿ, ಸ್ವಲ್ಪ ಏನಂತಾರೆ ಟೈಟ್ ಆಗುತ್ತೆ ಅಂತ ಅನಿಸ್ತಿತ್ತು. ಸೊ ಇವಾಗ ಹಾಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಲೂಸ್ ಆಗಿದೆ. ಇಫ್ ಯು ಗೈಸ್ ಕ್ಯಾನ್ ಸಿ. ನಾನು ಯಾವತ್ತೂ ನನ್ನ ಲೈಫಲ್ಲಿ ವೆಯ್ಟ್ ಗೈನ್ ಆದ್ರೆ ಪ್ರಾಬ್ಲಮ್ ಅಂತ ಅನ್ಕೋತೀವಿ. ಸೊ ವೆಯ್ಟ್ ಲಾಸ್ ಆದ್ರೆ ಯಾವ್ಯಾವ ತರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ನಮಗೆ ವೆಯ್ಟ್ ಲಾಸ್ ಆದ್ಮೇಲೆ ಗೊತ್ತಾಗಿದ್ದು, ವಿಚ್ ಐ ಲಿಟರಲಿ ಡಿಂಟ್ ಬಿಲೀವ್. ಸೊ ಓಕೆ, ವೆಯ್ಟ್ ಲಾಸ್ ಫಿಸಿಕಲಿ ಪಾಸಿಬಲ್ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗಾಗೋ ತನಕ, ನಾನು ರಿಸಲ್ಟ್ಸ್ ನೋಡೋ ತನಕ. ಯಾ ಗೈಸ್, ಇಟ್ ಈಸ್ ಪಾಸಿಬಲ್. ಸೊ ಗೈಸ್, ತೋರಿಸ್ಬೇಕಂದ್ರೆ ತುಂಬಾ ಆತರ ಔಟ್ಫಿಟ್ಸ್ ನನ್ನ ಹತ್ರ ಇದೆ. ಇವಾಗ ಯಾವ್ದು ಹಾಕ್ತಾ ಇಲ್ಲ ಅಥವಾ ಸೈಡಿಗೆ ಎತ್ತಿಟ್ಟಿದ್ದೀನಿ, ಬಿಕಾಸ್ ತುಂಬಾ ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಬಟ್ ಲಾಸ್ಟ್ ಎಲ್ಲಾ ತರ ಬಟ್ಟೆಗಳಲ್ಲೂ ನಾನು ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೆ. ಸೊ ಲಾಸ್ಟ್ ಒಂದು ಟೀ ಶರ್ಟ್ ನ ತೋರಿಸ್ತಾ ಇದ್ದೀನಿ. ಸೊ ಇಟ್ ವಾಸ್ ಅ ಓವರ್ ಸೈಜ್ ಟೀ ಶರ್ಟ್. ನೌ ಇಟ್ ಇಸ್ ಲೈಕ್ ಟೂ ಓವರ್ ಸೈಜ್ ಅಂತ ಹೇಳಿ ಏನಂತಾರೆ, ಇಟ್ಸ್ ವೆರಿ ಓವರ್ ಸೈಜ್ಡ್, ತುಂಬಾ ಲೂಸ್ ಆಗುತ್ತೆ. ಸೊ ಅದನ್ನ ಹಾಕೊಂಡು ತೋರಿಸ್ತೀನಿ, ವೇಟ್ ಮಾಡಿ. ಸೊ ಗೈಸ್, ಇದೆ ಟೀ ಶರ್ಟ್ ಅದು. ಸೊ ಅವಾಗ ಚೆನ್ನಾಗಿ ಕಾಣಿಸ್ತಿತ್ತು, ಗುಂಡು ಗುಂಡು ಇರ್ತಾ ಇದಕ್ಕೆ. ಸೊ ಇವಾಗ ಒಂಥರ ನರ್ಪೆತ್ಲೆ ನಾರಾಯಣ ತರ ಕಾಣಿಸ್ತೀನಿ ನಾನು. ಸೊ ಇದ್ರಲ್ಲಿ ಹಾನೆಸ್ಟ್ಲಿ ಹೇಳ್ಬೇಕಂತಂದ್ರೆ, ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಬ್ಲ್ಯಾಕ್ ಮತ್ತೆ ಬ್ಲೂ ಔಟ್ಫಿಟ್ಸ್ ಏನಿದೆ ಗೈಸ್, ಸೊ ಇಟ್ಸ್ ಲೈಕ್ ಕ್ರೇಜಿ, ಒಂಥರ ಸಖತ್ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಸೊ ನಾನು ವರ್ಕೌಟ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಬಟ್ಟೆನ ತಗೊಂಡಿದ್ದು, ಅಂಡ್ ಇಟ್ ಫೀಲ್ಸ್ ಸೋ ನೈಸ್ ಇನ್ ದಿಸ್. ಸಖತ್ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಯಾ, ಸೊ ಇವಾಗ ಎಷ್ಟೋ ಓವರ್ ಸೈಜ್ ಬಟ್ಟೆಗಳು ಚೆನ್ನಾಗಿ ಕಾಣಿಸಲ್ಲ, ಬಟ್ ಕೆಲವು ಚೆನ್ನಾಗಿ ಕಾಣಿಸುತ್ತೆ. ಒಂದಷ್ಟು ಚೂಡಿದಾರ್ ಆಗೋದಿಲ್ಲ ನನಗೆ. ಸೊ ಹಾಗಾಗಿ ಆ ಒಂದು ಬಟ್ಟೆಗಳನ್ನೆಲ್ಲ ಇವಾಗ ನಮ್ಮಮ್ಮ ಹಾಕುತ್ತಾರೆ. ನಂದು ಚೂಡಿದಾರ್ಗಳೆಲ್ಲ ಏನಿದೆ ಪುಣ್ಯಕ್ಕೆ ಹೊಲಿಸಿದ್ ಯಾವ್ದು ವೇಸ್ಟ್ ಆಗ್ಲಿಲ್ಲ. ಅಂಡ್ ಇವಾಗ ನಂದು ಬಾಡಿ ಸೈಜ್ ಏನಿದೆ, ಯಶುದು ಸ್ಯಾರಿ ಬ್ಲೌಸ್ಗಳೆಲ್ಲ ಏನಿದೆ ಅದು ನನಗೆ ಫಿಟ್ ಆಗುತ್ತೆ. ಸೊ ಅಷ್ಟು ಸಣ್ಣ ಆಗಿದ್ದೀನಿ. ಅಂಡ್ ಟಚ್ ವುಡ್ ಮತ್ತೆ ದಪ್ಪ ಆಗದಲ್ಲಿದ್ರೆ ಸಾಕುವೆ. ಸೊ ಏನಂದ್ರೆ ವೆಯ್ಟ್ ಲಾಸ್ ಆದ್ಮೇಲೆ ವೆಯ್ಟ್ ಲಾಸ್ ಏನಾಗಿರ್ತೀವಿ ಅದನ್ನ ಮೇಂಟೈನ್ ಮಾಡೋದು ಕೂಡ ಇನ್ನೊಂದು ವಿಷಯ. ಸೊ ವೆಯ್ಟ್ ಲಾಸ್ ಆದ ತಕ್ಷಣ ಚೆನ್ನಾಗಿ ತಿನ್ಬೋದು ಅಂತೇನಿಲ್ಲ, ಬಟ್ ಐ ಹ್ಯಾವ್ ಟೇಕನ್ ಎ ಬ್ರೇಕ್ ನೌ. ಸೊ ಮತ್ತೆ ಡಿಸೆಂಬರಿಂದ ವೆರಿ ಸೀರಿಯಸ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ವರ್ಕೌಟ್ ಮತ್ತೆ ಡಯಟ್ ಏನಿದೆ. ಸೊ ಡಯಟ್ ಅಲ್ಲಿ ಐಮ್ ನಾಟ್ ಗೋಣ ಟಚ್ ಸ್ವೀಟ್ ಫಾರ್ ದ ನೆಕ್ಸ್ಟ್ 3 months. ಸೊ ನಂದೊಂದು ಟಾರ್ಗೆಟ್ ಇದೆ. ಸೊ ಎಲ್ಲರದ್ದು ಬಾಡಿ ಗೋಲ್ಸ್ ಅಂತ ಇರುತ್ತಲ್ಲ, ಕೆಲವ್ರಿಗೆ ವೆಯ್ಟ್ ಲಾಸ್ ಅಂತ ಇರ್ಬೋದು, ಕೆಲವರಿಗೆ ಟೋನ್ ಬಾಡಿ ಅಂತ ಇರ್ಬೋದು, ಅಥವಾ ಕೆಲವರಿಗೆ ವೆಯ್ಟ್ ಗೇನ್ ಆಗಬೇಕು ಅಂತೆಲ್ಲ ಇರುತ್ತೆ. ಸೊ ಆ ಥರ ನನಗೂ ಐ ವಾಂಟ್ ಅ ಟೋನ್ಡ್ ಬಾಡಿ ಅಂತ ಹೇಳ್ಬಿಟ್ಟು, ಟೋನ್ಡ್ ಮಸಲ್ಸ್ ಮತ್ತು ಟೋನ್ಡ್ ಟಮ್ಮಿ ಅಂತ ಹೇಳ್ಬಿಟ್ಟು ನನಗಿರೋದು. ಸೊ ಹಾಗಾಗಿ ನಾನು ನನ್ನ ಲೋವರ್ ಟಮ್ಮಿ ಏನಿದೆ ಅದ್ರ ಮೇಲೆ ಐ ವಾಂಟ್ ಟು ವರ್ಕ್ ಮೋರ್. ಯಾ, ಮೊನ್ನೆನೂ ಹುಷಾರಿಲ್ದಂಗಾಗಿ ಆಲ್ಮೋಸ್ಟ್ ಈ ತಿಂಗಳು ಒಂಥರ ಒಂದಿನ ಹೋದ್ರೆ ಒಂದಿನ ಹೋಗಿಲ್ಲ ಜಿಮ್ಮಿಗೆ, ಆ ಥರ ಆಗಿದೆ. ಆ್ಯಂಡ್ ಜಿಮ್ ತುಂಬ ದೂರ ಆಗಿರೋದ್ರಿಂದ ನಂಗೆ ಟ್ರಾವೆಲ್ ಮಾಡೋಕ್ಕೂ ಕಷ್ಟ ಆಗ್ತದೆ. ಇಟ್ಸ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್. ಬೇರೆ ಕೆಲಸಗಳು ಆಗ್ತಾ ಇಲ್ಲ ನಂದು ಟೈಮಿಗೆ. ಸೊ ಐಮ್ ಟ್ರೈಂಗ್ ಟು ಫಿಗರ್ ಔಟ್ ಆ್ಯಂಡ್ ಒಂದು ದೊಡ್ಡ ಡಿಸಿಷನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದು ವೆರಿ ಸೂನ್ ಐಮ್ ಗೋಣ ಅನೌನ್ಸ್ ಏನು ಅಂತ ಹೇಳ್ಬಿಟ್ಟು. ಇಟ್ಸ್ ಅ ವೆರಿ ಸ್ಕೇರಿ ಡಿಸಿಷನ್, ಬಟ್ someone has to take the decision, right? ಸೊ ಹಾಗಾಗಿ ನೋಡೋಣ ಯಾವಾಗ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೈಸ್, ತುಂಬ ದಿನದಿಂದ ಐಮ್ ಆಲ್ಸೋ ಕೈಂಡ್ ಆಫ್ ಲಾಸ್ಟ್ ಯಾವ ಥರ ಕಾಂಟೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು. ಏನೋ ಒಂದು ಪ್ಲಾನ್ ಮಾಡಿರ್ತೀನಿ, ಅದು ಪ್ಲಾನ್ ಪ್ರಕಾರ ಹೋಗ್ತಾ ಇಲ್ಲ, ಅಥವಾ ಇನ್ನೇನೋ ಒಂದು ಆಗುತ್ತೆ, ಬೇರೆ ಏನೋ ಒಂದು ಕೆಲಸವನ್ನು ಅದ್ರಲ್ಲಿ ಬ್ಯುಸಿ ಆಗ್ತೀನಿ. ಸೊ ಅದೇ ಗಜಿ ಬಿಜಿಲೆಲ್ಲ ಇದೆ. ಸೊ ನನಗೆ ಶಾಪ್ ಹತ್ರ ಬಂದಾಗಲೂ ತುಂಬಾ ಜನ ಕೇಳ್ತೀರಾ ಏನಾದರೂ ವಿಡಿಯೋ ಮಾಡಿ ನೋಡ್ತೀವಿ ಅಂತ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಬಟ್ ನೀವು ಸಜೆಸ್ಟ್ ಮಾಡಿ ಗೈಸ್, ನನ್ನ ಪ್ರೊಫೈಲಲ್ಲಿ ಏನು ನೋಡೋಕೆ ಇಷ್ಟಪಡ್ತೀರಾ, ಯಾವ ಥರ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತೀರಾ ಅಂತ. ಸೊ ಅದ್ರ ಪ್ರಕಾರನೇ ನಾನು ಪ್ಲಾನ್ ಮಾಡ್ಬೋದು. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ಒಂದು ಡೇರಿಂದು ಆ್ಯಡ್ ಮಾಡಿದ್ದೆ. ಸೊ ನೀವು ನನಗೆ ಥರ ಯಾವ ಥರ ವಿಡಿಯೋಸ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ, ಡೇರ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಅದ್ರ ಮೇಲೂ ಕಮೆಂಟ್ ಮಾಡಿದ್ರಿ. ಸೊ ಈ ವಿಡಿಯೋದಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಯಾವ ಥರ ಡೇರ್ ವಿಡಿಯೋಸ್ ಅಥವಾ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ತುಂಬ ಒಂದಷ್ಟು ವಿಡಿಯೋಸ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫಾರ್ ದ ಮಂತ್ ಆಫ್ ಡಿಸೆಂಬರ್. ಸೊ ಐ ಹೋಪ್ ಇಟ್ ಗೋಸ್ ಆಸ್ ಪ್ಲ್ಯಾಂಡ್. ಅದಕ್ಕಿಂತ ಮುಂಚೆ ನನಗೆ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳಿ ಗೈಸ್. ನನ್ನ ಜೊತೆ ಏನೇ ಹೇಳಿ, ಆರೋಗ್ಯ ಅನ್ನೋದು ತುಂಬ ಮುಖ್ಯ. ಸೊ ನೀವು ನಿಮ್ಮ ಒಂದು ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ. ಈಗ ಚಳಿಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ಐ ವುಡ್ ಲೈಕ್ ಟು ಸೇ, ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.